ಆಗಸ್ಟ್ನಲ್ಲಿ ಅಪರೂಪದ ಆಕಾಶ ಘಟನೆ ನಡೆಯಲಿದ್ದು, ಕೇವಲ 16 ದಿನಗಳ ಅಂತರದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸಲಿದೆ. ಜ್ಯೋತಿಷ್ಯ ಹಾಗೂ ಧಾರ್ಮಿಕ ದೃಷ್ಟಿಯಿಂದ ಈ ಎರಡೂ ಗ್ರಹಣಗಳಿಗೆ ವಿಶೇಷವಾದಂಥ ಮಹತ್ವ ಇದೆ. ಹೀಗಾಗಿ ಈ ಗ್ರಹಣಗಳು ಭಾರತದಲ್ಲಿ ಗೋಚರಿಸ್ತವ ಅಥವಾ ಸೂತಕ ಕಾಲ ಅನ್ವಯವಾಗುತ್ತಾ, ಹಾಗೆ 12 ರಾಶಿಗಳ ಮೇಲೆ ಇದರ ಪರಿಣಾಮ ಏನು, ಇದೆಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಶ್ರಾವಣ ಮಾಸ ಈಗಾಗಲೇ ಆರಂಭ ಆಗೋದಕ್ಕೆ ಶುರುವಾಗಿದೆ. ಆಗಸ್ಟ್ ತಿಂಗಳು ವಿಶೇಷ ಮಹತ್ವವನ್ನು ಪಡ್ಕೊಂಡಿದೆ. ಈ ಶ್ರಾವಣ ಮಾಸಕ್ಕೆ ಶಾಸ್ತ್ರದ ಪ್ರಕಾರ 2026 ಆಗಸ್ಟ್ನಲ್ಲಿ ಕೇವಲ 16 ದಿನಗಳ ಅಂತರದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇರೋದು ಅಪರೂಪದ ಖಗೋಳ ಘಟನೆಯಾಗಿದೆ. ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎರಡನ್ನೂ ಅತ್ಯಂತ ಪ್ರಭಾವಶಾಲಿ ಆಕಾಶ ಘಟನೆಗಳು ಅಂತ ಪರಿಗಣಿಸಲಾಗುತ್ತೆ. ಈ ಗ್ರಹಣಗಳು ಕೇವಲ ಪ್ರಕೃತಿಯ ಮೇಲಷ್ಟೇ ಅಲ್ಲದೆ ಮಾನವನ ಜೀವನ, ಮನಸ್ಥಿತಿ, ಉದ್ಯೋಗ, ಆರ್ಥಿಕತೆ, ರಾಜಕೀಯ ಹಾಗೂ ಜಾಗತಿಕ ಬೆಳವಣಿಗೆಗಳ ಮೇಲೂ ಪರಿಣಾಮ ಬೀರುತ್ತೆ. ಆಗಸ್ಟ್ನಲ್ಲಿ ನಡೆಯಲಿರುವ ಈ ಎರಡು ಗ್ರಹಣಗಳು ಯಾವಾಗ ಸಂಭವಿಸ್ತವೆ, ಭಾರತದಲ್ಲಿ ಗೋಚರಿಸುತ್ತಾ, ಸೂತಕ ಕಾಲ ಅನ್ವಯ ಆಗುತ್ತಾ, 12 ರಾಶಿಗಳ ಮೇಲೆ ಪರಿಣಾಮ ಏನು ನೋಡ್ತಾ ಹೋಗೋಣ. 2026 ಆಗಸ್ಟ್ 12ನೇ ತಾರೀಕು ಬುಧವಾರ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಗ್ರಹಣ ಯುರೋಪ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತು ರಷ್ಯಾದ ಕೆಲವು ಭಾಗಗಳಲ್ಲಿ ಗೋಚರಿಸುತ್ತೆ. ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸೋದಿಲ್ಲ. ಎರಡನೇ ಗ್ರಹಣವಾದ ಭಾಗಶಃ ಚಂದ್ರಗ್ರಹಣ 2026 ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಸಂಭವಿಸಲಿದೆ. ಈ ಗ್ರಹಣ ವಿಶ್ವದ ಹಲವು ದೇಶಗಳಲ್ಲಿ ಗೋಚರಿಸಿದರೂ ಭಾರತದಲ್ಲಿ ಇದು ಗೋಚರಿಸೋದಿಲ್ಲ. ಈ ಎರಡೂ ಗ್ರಹಣಗಳು ಕೂಡ ಭಾರತದಲ್ಲಿ ಇಲ್ಲ. ಆದರೂ ಭಾರತದಲ್ಲಿ ಎರಡೂ ಗ್ರಹಣಗಳು ಗೋಚರಿಸದ ಕಾರಣ ಸೂತಕ ಕಾಲ ಅನ್ವಯ ಆಗೋದಿಲ್ಲ ಅಂತ ಧಾರ್ಮಿಕ ನಂಬಿಕೆಗಳು ತಿಳಿಸ್ತವೆ. ಹೀಗಾಗಿ ದೇವಸ್ಥಾನದ ಪೂಜೆ ಅಥವಾ ದೈನಂದಿನ ಧಾರ್ಮಿಕ ಆಚರಣೆಗಳ ಮೇಲೆ ಯಾವುದೇ ನಿರ್ಬಂಧ ಅಂತೂ ಇರೋದಿಲ್ಲ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣ ಗೋಚರಿಸುವ ಪ್ರದೇಶಗಳಲ್ಲಿ ಮಾತ್ರ ಸೂತಕ ಕಾಲ ಅನ್ವಯ ಆಗತ್ತೆ. 2026 ಆಗಸ್ಟ್ 12ರ ಸೂರ್ಯಗ್ರಹಣ ಮತ್ತು 28ರ ಚಂದ್ರಗ್ರಹಣ ಎರಡೂ ಭಾರತದಲ್ಲಿ ಗೋಚರಿಸೋದಿಲ್ಲ. ಆದ್ದರಿಂದ ಭಾರತದಲ್ಲಿ ಸೂತಕ ಕಾಲ ಅನ್ವಯ ಆಗೋದಿಲ್ಲ. ದೇವರ ಪೂಜೆ, ದರ್ಶನ, ದೇವಾಲಯಕ್ಕೆ ಭೇಟಿ ಕೊಡುವಂಥದ್ದು, ಇತರ ಶುಭ ಕಾರ್ಯಗಳು ಎಂದಿನಂತೆ ಯಾವುದೇ ನಿರ್ಬಂಧ ಇಲ್ಲದೆ, ಭಯ ಇಲ್ಲದೆ, ಗೊಂದಲ ಇಲ್ಲದೆ ಆರಾಮಾಗಿ ನಡೆಸಬಹುದು. ನೋಡಿ, ಇಲ್ಲಿ 12 ರಾಶಿಗಳ ಮೇಲೆ ಪರಿಣಾಮ ಬೀರುವಂಥದ್ದು ಹೇಗೆ? ಗ್ರಹಣಗಳು ಭಾರತದಲ್ಲಿ ಗೋಚರಿಸದೇ ಇದ್ದರೂ ಕೂಡ ಜ್ಯೋತಿಷ್ಯದ ಪ್ರಕಾರ ಸೂರ್ಯ, ಚಂದ್ರ, ರಾಹು ಮತ್ತು ಕೇತುಗಳ ಗ್ರಹಸ್ಥಿತಿ ಅನ್ನುವಂಥದ್ದು ಎಲ್ಲ 12 ರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಕೆಲವು ರಾಶಿಯವರಿಗೆ ಈ ಅವಧಿಯಲ್ಲಿ ಹೊಸ ಅವಕಾಶಗಳು, ವೃತ್ತಿ ಪ್ರಗತಿ, ಆರ್ಥಿಕ ಲಾಭ ಸಿಗುವಂಥ ಸಾಧ್ಯತೆ ಇದ್ದರೆ, ಇನ್ನೂ ಕೆಲವು ರಾಶಿಯವರ ಹಣಕಾಸು, ಆರೋಗ್ಯ, ಪ್ರಮುಖ ನಿರ್ಧಾರಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೋಡಿ, ಯಾವ್ಯಾವ ರಾಶಿಯವರಿಗೆ ಹೇಗಿದೆ ಅಂತ ನೋಡ್ತಾ ಹೋಗೋದಾದರೆ, ಮೇಷರಾಶಿಯವರಿಗೆ ಗ್ರಹಣದ ಪ್ರಭಾವದಿಂದ ಮೇಷರಾಶಿಯವರಿಗೆ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಸಾಬೀತುಪಡಿಸೋದಕ್ಕೆ ಉತ್ತಮ ಅವಕಾಶಗಳು ಸಿಗ್ತವೆ. ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಸಿಗಬಹುದಾದರೂ ಹೆಚ್ಚುವರಿ ಜವಾಬ್ದಾರಿಗಳಿಂದ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಈ ಅವಧಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗತ್ತೆ. ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು. ಸಾಲದ ನಿರ್ಧಾರಗಳನ್ನು ಭಾಳ ಯೋಚಿಸಿ ತೆಗೆದುಕೊಳ್ಳಬೇಕು. ಹಾಗೆ ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಇನ್ನು ವೃಷಭ ರಾಶಿಯವರಿಗೆ ಗ್ರಹಣದ ಪ್ರಭಾವದಿಂದ ವೃಷಭ ರಾಶಿಯವರು ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ದೊಡ್ಡ ಮೊತ್ತದ ಹಣಕಾಸಿನ ವ್ಯವಹಾರಗಳು, ಸಾಲ ಕೊಡೋದು, ಹೊಸ ಹೂಡಿಕೆ ಮಾಡೋದು ಸಂಪೂರ್ಣ ಪರಿಶೀಲನೆ ಮಾಡೋದು ಒಳ್ಳೆಯದು. ಆತುರದ ನಿರ್ಧಾರ ನಷ್ಟಕ್ಕೆ ಕಾರಣ ಆಗುವ ಸಾಧ್ಯತೆ ಇರುತ್ತೆ. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಣ ಮಾಡಬೇಕು. ಆದಾಯ ಮತ್ತು ವೆಚ್ಚದ ಸಮತೋಲನ ಕಾಪಾಡ್ಕೋಬೇಕು. ವಿವೇಕದಿಂದ ಹಣಕಾಸು ನಿರ್ವಹಿಸಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭ ಪಡೆಯಬಹುದು. ಮಿಥುನ ರಾಶಿ ಗ್ರಹಣದ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಪ್ರಗತಿ ಮತ್ತು ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ವ್ಯವಹಾರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಬೆಳವಣಿಗೆಗಳು ಕಂಡುಬರುತ್ತೆ. ನಿಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಉತ್ತಮ ಅವಕಾಶ ಸಿಗುತ್ತೆ. ಹೊಸ ಸಂಪರ್ಕಗಳಿಂದಲೂ ಪ್ರಯೋಜನವಾಗುತ್ತೆ. ಆದರೆ ಆತುರದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹೂಡಿಕೆ, ಉದ್ಯೋಗ ಬದಲಾವಣೆ, ಹೊಸ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಪರಿಶೀಲನೆಯ ನಂತರ ತೆಗೆದುಕೊಳ್ಳೋದು ಒಳ್ಳೆಯದು. ತಾಳ್ಮೆ, ವಿವೇಕದಿಂದ ನಡೆದುಕೊಂಡ್ರೆ ಉತ್ತಮ ಫಲಿತಾಂಶ ಸಿಗುತ್ತೆ. ಇನ್ನು ಕಟಕ ರಾಶಿ
ಕಟಕ ರಾಶಿಯವರಿಗೆ ಗ್ರಹಣದ ಪ್ರಭಾವದಿಂದ ಜವಾಬ್ದಾರಿಗಳು, ಹಣಕಾಸಿನ ನಡುವೆ ಸಮತೋಲನ ಕಾಪಾಡಿಕೊಳ್ಬೇಕಾಗತ್ತೆ. ಮನೆಯ ಖರ್ಚುಗಳು ಹೆಚ್ಚಾಗೋ ಸಾಧ್ಯತೆ ಇರೋದರಿಂದ ಬಜೆಟ್ಗೆ ಅನುಗುಣವಾಗಿ ಹಣ ಬಳಸಿ. ಹಾಗೆ ಸಹಕಾರ ಸಂವಹನವನ್ನು ಉತ್ತಮವಾಗಿ ಕಾಪಾಡಿಕೊಂಡ್ರೆ ಸದಸ್ಯರ ನಡುವೆ ಅಂದರೆ ಕುಟುಂಬ ಸದಸ್ಯರ ನಡುವೆ ಹಲವು ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗ್ತವೆ. ಮತ್ತು ಭಾವನಾತ್ಮಕವಾಗಿ ಯಾವುದೇ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಯೋಜಿತವಾಗಿ ನಡೆದುಕೊಂಡ್ರೆ ಕುಟುಂಬದಲ್ಲೂ ನೆಮ್ಮದಿ ಇರುತ್ತೆ, ಆರ್ಥಿಕ ಸ್ಥಿತಿಯೂ ಚೆನ್ನಾಗಿರುತ್ತೆ. ಹಾಗೆ ಸಿಂಹರಾಶಿ ಗ್ರಹಣದ ಪ್ರಭಾವದಿಂದ ಸಿಂಹರಾಶಿಯವರಿಗೆ ವೃತ್ತಿ ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಅವಕಾಶ ಸಿಗುತ್ತೆ, ಬಡ್ತಿ ಸಿಗುತ್ತೆ, ಹೊಸ ಜವಾಬ್ದಾರಿ ಸಿಗುತ್ತೆ. ವ್ಯವಹಾರದ ಮಾಡುವಂಥವ್ರಿಗೂ ಕೂಡ ಹೊಸ ಒಪ್ಪಂದಗಳು ಲಾಭದಾಯಕವಾಗಿರ್ತವೆ. ನಿಮಗೆ ಆತ್ಮವಿಶ್ವಾಸ, ನಾಯಕತ್ವದ ಗುಣಗಳು ಈ ಟೈಮಲ್ಲಿ ಹೆಚ್ಚಾಗುತ್ತೆ. ಮತ್ತು ಹೊಸ ಎತ್ತರಕ್ಕೆ ಏರೋದಕ್ಕೆ ವೃತ್ತಿ ಜೀವನದಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಆದರೆ ಯಶಸ್ಸಿನ ನಡುವೆ ವಿನಯವನ್ನು ನೀವು ಕಾಪಾಡ್ಕೊಂಡು ಹೋಗಬೇಕು. ಇನ್ನು ಕನ್ಯರಾಶಿ ಗ್ರಹಣದ ಪ್ರಭಾವದಿಂದ ಕನ್ಯರಾಶಿಯವರಿಗೆ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಮತ್ತು ತಾಳ್ಮೆಯಿಂದ ಯೋಜಿತವಾಗಿ ನೀವು ಮುಂದುವರೆದರೆ ಉತ್ತಮ ಫಲಿತಾಂಶಗಳು ಸಿಗ್ತವೆ. ಅನಗತ್ಯ ವಾದಗಳನ್ನು ತಪ್ಪಿಸಬೇಕು. ಯಾರ ಜೊತೆಗಾದರೂ ವಾದ ಮಾಡೋಕ್ಕೆ ಹೋಗಬೇಡಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಇರಬೇಕಾಗತ್ತೆ. ಆರೋಗ್ಯದ ಮೇಲೂ ಕೂಡ ನಿಮಗೆ ಅಂದರೆ ಈ ಕೆಲವು ಅಡೆತಡೆಗಳು ಅಥವಾ ಒತ್ತಡ ಇದ್ದರೆ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋದು ಒಳ್ಳೆಯದು. ತುಲಾರಾಶಿಯವರಿಗೆ ಗ್ರಹಣದ ಪ್ರಭಾವದಿಂದ ಒಂದು ಉತ್ತಮ ಸಂಪರ್ಕಗಳು ದೊರೆಯುವಂಥ ಸಾಧ್ಯತೆ ಇದೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುತ್ತೆ. ವೃತ್ತಿ ಮತ್ತು ವ್ಯವಹಾರಕ್ಕೆ ಪ್ರಯೋಜನಕಾರಿಯಾಗುತ್ತೆ ಇದು. ಮತ್ತು ಹೊಸ ನೆಟ್ವರ್ಕ್ ಹೆಚ್ಚಾಗುತ್ತೆ. ನಿಮಗೆ ಹೊಸ ಸಂಪರ್ಕಗಳನ್ನು ಸರಿಯಾಗಿ ಬಳಸ್ಕೊಂಡ್ರೆ ಆರ್ಥಿಕ ಲಾಭದ ಸಾಧ್ಯತೆ ಹೆಚ್ಚಾಗಿರುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ ಗ್ರಹಣದ ಪ್ರಭಾವದಿಂದ ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಲಾಭದ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಮತ್ತು ವ್ಯವಹಾರ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಕಾಣಬಹುದು. ಹೂಡಿಕೆ ಅಥವಾ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ತೆಗೆದುಕೊಳ್ಳಿ. ಅನುಭವಿಗಳ ಸಲಹೆ ಪಡ್ಕೊಂಡು ಮುಂದುವರೆದರೆ ಬಹಳ ಒಳ್ಳೆಯದು. ಇನ್ನು ಧನುರಾಶಿ ಗ್ರಹಣದ ಪ್ರಭಾವದಿಂದ ಧನುರಾಶಿಯವರಿಗೆ ಉದ್ಯೋಗ ವ್ಯವಹಾರದಲ್ಲಿ ಹೊಸ ಬದಲಾವಣೆ ಸಾಧ್ಯತೆ ಇದೆ. ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ವೃತ್ತಿ ಬೆಳವಣಿಗೆಗೆ ಇದು ದಾರಿ ಮಾಡಿಕೊಡುತ್ತೆ. ಹೊಸ ಜವಾಬ್ದಾರಿ, ವ್ಯವಹಾರ ವಿಸ್ತರಣೆ ಇದೆಲ್ಲ ಕೂಡ ಆಗತ್ತೆ. ಮತ್ತು ಆತುರದ ನಿರ್ಧಾರ ತಪ್ಪಿಸಬೇಕು. ಸರಿಯಾದ ಯೋಚನೆಯೊಂದಿಗೆ ಮುಂದುವರೆದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ವೃತ್ತಿ ಜೀವನ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ನೋಡಿ ಗ್ರಹಣ ಪ್ರಭಾವದಿಂದ ಮಕರ ರಾಶಿಯವರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಇದುವರೆಗೆ ಮಾಡಿದ ಶ್ರಮಕ್ಕೆ ಈಗ ಫಲ ಸಿಗುವಂಥ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಮೆಚ್ಚುಗೆ, ಹೊಸ ಜವಾಬ್ದಾರಿಗಳು, ಪ್ರಗತಿ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಆರ್ಥಿಕ ಸುಧಾರಣೆ ಕಾಣ್ತೀರಿ. ತಾಳ್ಮೆ ಮತ್ತು ಶಿಸ್ತನ್ನು ಕಾಪಾಡಿಕೊಂಡು ಕೆಲಸ ಮಾಡಿದ್ರೆ ಹಣಕಾಸು ಮತ್ತು ವೃತ್ತಿ ಎರಡೂ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಯಶಸ್ಸು ಸಾಧಿಸಬಹುದು. ಇನ್ನು ಕುಂಭರಾಶಿಯವರಿಗೆ ಗ್ರಹಣದ ಪ್ರಭಾವದಿಂದ ಹೊಸ ಮತ್ತು ಉತ್ತಮ ವೃತ್ತಿ ಅವಕಾಶಗಳು ಬರ್ತವೆ. ಉದ್ಯೋಗ ಬದಲಾವಣೆ, ಬಡ್ತಿ, ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಯೋಗ ಇದೆ. ಮತ್ತು ವ್ಯವಹಾರದಲ್ಲೂ ಕೂಡ ವಿಸ್ತರಣೆ, ಹೊಸ ಪಾಲುದಾರಿಕೆ ಅವಕಾಶ ಇದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣ್ತೀರಿ. ಆತ್ಮವಿಶ್ವಾಸದಿಂದ ನೀವು ಕೆಲಸ ಮಾಡಿದ್ರೆ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡರೂ ಅದನ್ನು ಒಳಿತನ್ನು ಕಾಣಬಹುದು. ಇನ್ನು ಮೀನರಾಶಿ ಗ್ರಹಣದ ಪ್ರಭಾವದಿಂದ ಮೀನರಾಶಿಯವರು ಹಣಕಾಸಿನ ವ್ಯವಹಾರಗಳು, ಕುಟುಂಬದ ವಿಷಯದಲ್ಲಿ ಹೆಚ್ಚಿನ ಒಂದು ಎಚ್ಚರಿಕೆ ವಹಿಸಬೇಕು. ದೊಡ್ಡ ಮೊತ್ತದ ಹಣಕಾಸಿನ ನಿರ್ಧಾರಗಳು, ಸಾಲ, ಹೂಡಿಕೆ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡೋದು ಒಳ್ಳೆಯದು. ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಉಂಟಾಗೋ ಸಾಧ್ಯತೆ ಇದೆ. ತಾಳ್ಮೆಯಿಂದ ಮಾತಾಡಿ. ಹಾಗೆ ವಿವೇಕದಿಂದ ನಡೆದುಕೊಂಡ್ರೆ ಕುಟುಂಬದಲ್ಲಿ ಸಾಮರಸ್ಯ ಉಳಿಯುತ್ತೆ. ಹಣಕಾಸಿನ ವಿಚಾರದಲ್ಲೂ ಉತ್ತಮ ಫಲಿತಾಂಶವನ್ನು ಮೀನರಾಶಿಯವರು ಕಾಣಬಹುದಾಗಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡ್18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.